ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಈಗಾಗಲೇ ನಿಮಗೆ ಗೊತ್ತಿದೆ, ಇವತ್ತು IT ಸೆಕ್ಟರಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ ಡೌನ್ಫಾಲ್ ಕಂಡು ಬಂದಿದೆ. ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಬಗ್ಗೆ ಈಗಾಗಲೇ ಬ್ರೀಫ್ ಆಗಿ ತಿಳಿಸ್ಕೊಟ್ಟಿದ್ದೆ. ಇವತ್ತು IT ಸೆಕ್ಟರ್ನ ಸ್ಟಾಕ್ಗಳು ಫೋಕಸ್ ಅಲ್ಲಿ ಇರ್ತವೆ, ತುಂಬಾ ಇಂಪಾರ್ಟೆಂಟ್ ದಿನ ಅಂತ ಈ ವಿಡಿಯೋದಲ್ಲಿ. ಯಾಕೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಆ ವಿಚಾರದ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ನಾವು ಎಲ್ಲ IT ಸ್ಟಾಕ್ಗಳ ಪರ್ಫಾರ್ಮೆನ್ಸ್ ಅನ್ನು ಓವರ್ವ್ಯೂ ಮಾಡಿ ಫೈನಲ್ ನ್ಯೂಸ್ಗೆ ಬರೋಣ. ಯಾಕೆ ಸ್ಟಾಕ್ಗಳು ಇವತ್ತು ಡೌನ್ ಆಗಿದ್ದಾವೆ ಅನ್ನೋದ್ರ ಬಗ್ಗೆ. ಸೊ ಮೊದಲಿಗೆ TCS ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು. 1.61% ಡೌನ್ ಫಾಲ್ ಇದೆ. ಓಪನಿಂಗ್ ಕೂಡ ಡೌನ್, ನಂತರ ಸ್ವಲ್ಪ ರಿಕವರಿ ಆಯಿತು, ನಂತರ ಸೇಮ್ ರೇಂಜ್ ಅಲ್ಲಿ ಕೊನೆವರೆಗೂ ಕೂಡ ಕಂಟಿನ್ಯೂ ಆಯಿತು. ಓವರ್ ಆಲ್ 1.61% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನೆಕ್ಸ್ಟ್ ಆಗಿ ನಾವು ಬರೆದಿದ್ರೆ ಇನ್ಫೋಸಿಸ್ ಇಲ್ಲಿ ನೋಡಬಹುದು 2.78% ಡೌನ್ ಫಾಲ್ ಕಂಡು ಬಂದಿದೆ. ಸೊ ನಿಯರ್ಲಿ 3% ಡೌನ್ ಫಾಲ್ ಇನ್ಫೋಸಿಸ್ ಅಲ್ಲಿ ಕಂಡು ಬಂದಿದೆ. ನೆಕ್ಸ್ಟ್ HCL ಟೆಕ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ಅದತ್ರ 2.5% ಡೌನ್ ಫಾಲ್ ಕಂಡು ಬಂದಿದೆ. ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಅಥವಾ ಬ್ಲೂ ಚಿಪ್ ಅಂತ ಹೇಳ್ಬೋದು. 4.2 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ಹಾಗೆ ನೆಕ್ಸ್ಟ್ ವಿಪ್ರೋದಲ್ಲೂ ಕೂಡ ನೋಡಬಹುದು 2.5% ಅದತ್ರ. ಇದು ಕೂಡ 2.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಇಲ್ಲೂ ಕೂಡ 2.5% ಡೌನ್ ಫಾಲ್ ಕಂಡು ಬಂದಿದೆ. LTI ಮೈಂಟ್ರಿ ಆಲ್ಮೋಸ್ಟ್ 3% ಡೌನ್ ಫಾಲ್. ಇಲ್ಲಿ 1.5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ, ಬ್ಲೂ ಚಿಪ್ ಕಂಪನಿ ಮತ್ತೊಂದು. ನೆಕ್ಸ್ಟ್ LTTS 1.4% ಡೌನ್ ಫಾಲ್, 56,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ನೋಡಬಹುದು. ಇಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಟೆಕ್ ಮಹೀಂದ್ರಾ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 1.5% ಡೌನ್ ಫಾಲ್, ಅಗೇನ್ 1.24 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್. ನೆಕ್ಸ್ಟ್ ಕೋಫೋರ್ಜ್ ಇಲ್ಲೂ ಕೂಡ ಹತ್ತತ್ರ 3% ಡೌನ್ ಫಾಲ್, 34,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನೆಕ್ಸ್ಟ್ ಪರ್ಸಿಸ್ಟೆಂಟ್ ಸಿಸ್ಟಮ್ 2.5% ಡೌನ್ ಫಾಲ್, 60,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ನೆಕ್ಸ್ಟ್ ಎಂಫಸಿಸ್ ಇಲ್ಲಿ 2% ಡೌನ್ ಫಾಲ್ ಕಂಡು ಬಂದಿದೆ, 45,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಸೊ ಎಲ್ಲ IT ಇಂಡೆಕ್ಸ್ನ 10 ಸ್ಟಾಕ್ಗಳಲ್ಲಿ ಇವತ್ತು 2%, 2.5%, 3% ಅದತ್ರ ಡೌನ್ ಫಾಲ್ ಕಂಡು ಬಂದಿದೆ. ನಾವು ಓವರ್ ಆಲ್ IT ಸೆಕ್ಟರ್ನ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡೋದಾದ್ರೆ ನೋಡಬಹುದು 2.33% ಡೌನ್ ಫಾಲ್ ಕಂಡು ಬಂದಿದೆ. ಎಸ್ಪೆಷಲಿ ಬೇರೆಲ್ಲ ಸೆಕ್ಟರ್ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತ ದಿನ ಕೂಡ ಈ ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಇದೊಂದೇ ಸೆಕ್ಟರ್ ಅಲ್ಲಿ ಡೌನ್ ಫಾಲ್ ಇರೋದು. ಮೇಜರ್ ಸೆಕ್ಟರ್ಗಳು ಇವತ್ತು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಖಂಡಿತ ಯಾವಾಗಲೂ ಕಂಡು ಬರೋದಿಲ್ಲ. ಕೆಲವೊಂದು ಸನ್ನಿವೇಶಗಳಲ್ಲಿ ಮಾತ್ರ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗೋದು. ಇವತ್ತು ಒಂದು ಎಕ್ಸೆಪ್ಷನಲ್ ರೀಸನ್ ಅಂತ ಹೇಳ್ಬೋದು ಈ ರೀತಿಯ ಪರ್ಫಾರ್ಮೆನ್ಸ್ಗೆ. ಹಾಗೆ ಈ ಸ್ಟಾಕ್ಗಳು ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಸ್ಟಾಕ್ಗಳು ಎಸ್ಪೆಷಲಿ IT ರಿಲೇಟೆಡ್ ಕೆಲಸ ಮಾಡುವಂತಹ ಸ್ಟಾಕ್ಗಳಲ್ಲಿ ಇವತ್ತು ಮೆಜಾರಿಟಿ ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ಕೆಲವು ಸ್ಟಾಕ್ಗಳು ಮಾತ್ರ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾವೆ ನೋಡಬಹುದು. ಸೊ ನಾವು ಲಿಸ್ಟ್ ಅನ್ನ ನೋಡ್ತಾ ಬಂದ್ರೆ ಇಲ್ಲಿ ಕೆಲವು ಮಿಕ್ಸ್ಡ್ ಬಿಸ್ನೆಸ್ ಮಾಡುವಂತಹ ಸ್ಟಾಕ್ಗಳು ಕೂಡ ಇರುತ್ತೆ. ಇಟ್ಸ್ ಓಕೆ, ಸ್ಟಿಲ್ ಮೆಜಾರಿಟಿ IT ರಿಲೇಟೆಡ್ ಕೆಲಸ ಮಾಡುವಂತವೇ ಇದಾವೆ. ನೀವು ಇಲ್ಲಿ ನೋಡಬಹುದು ಸುಮಾರು ಸ್ಟಾಕ್ಗಳು ಇವತ್ತು ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದಾವೆ, IT ರಿಲೇಟೆಡ್ ಬಿಸ್ನೆಸ್ ಮಾಡುವಂತ ಕಂಪನಿಗಳು. ಸೊ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಏನು? ಸೊ ಈ ವಿಚಾರಕ್ಕೆ ನಾವು ಬರೋಣ. ಆಕ್ಚುಲಿ ಎಲ್ಲ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದು IT ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಕಾರಣ ಅಕ್ಸೆಂಚರ್. ಸೊ ಮಾರ್ನಿಂಗ್ ವಿಡಿಯೋದಲ್ಲಿ ಸ್ಟಾಕ್ ನ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿದೆ. ಅರೌಂಡ್ 9% ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟಿಂಗ್ ಇರುವಂತಹ ಕಂಪನಿ ಇದು, ಇಂಡಿಯನ್ ಮಾರ್ಕೆಟ್ ದಲ್ಲ. NYSE ನೋಡಬಹುದು, ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್. ಕಂಪನಿಯ ರಿಸಲ್ಟ್ ಬಂದಿತ್ತು. ಸೊ ನೀವು ಇಲ್ಲಿ ನೋಡಬಹುದು, ಇಲ್ಲೇ IT ಸ್ಟಾಕ್ಸ್ ಬ್ಲೀಡ್ ಆಸ್ ಅಕ್ಸೆಂಚರ್ ಲೋಯೆಸ್ಟ್ ಗೈಡೆನ್ಸ್, ನಮೂರಾ ಪೆಸಿಮಿಸ್ಟಿಕ್ ಆನ್ TCS. ಹಾಗೆ ಎಲ್ಲೂ ಕೂಡ ನೋಡಬಹುದು IT ಸ್ಟಾಕ್ ಸ್ಟಂಬ್ಲಿಂಗ್ ಆನ್ ಅಕ್ಸೆಂಚರ್ ಗೈಡೆನ್ಸ್ ಕಟ್, ಟೈಮ್ ಟು ಅಕ್ಯುಮುಲೇಟ್ ಸೇಸ್ ಸಂದೀಪ್. ಇವರೊಬ್ಬರು ಅನಲಿಸ್ಟ್. ಅಂದ್ರೆ ಕಂಪನಿಯ ರಿಸಲ್ಟ್ ಬಂದಿದೆ. ರಿಸಲ್ಟ್ ಅಲ್ಲಿ ಓಕೆ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ, ಅಂತ ದೊಡ್ಡ ಮಟ್ಟದ ಡೌನ್ ಇಲ್ಲ. ಆದರೆ ಫ್ಯೂಚರ್ ಗೈಡೆನ್ಸ್ ಅನ್ನ ಕಡಿಮೆ ಮಾಡಿದೆ. ಇದು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡಿರೋದು ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ. ನೀವು ಇಲ್ಲಿ ನೋಡಬಹುದು ಅಕ್ಸೆಂಚರ್ ನೌ ಎಕ್ಸ್ಪೆಕ್ಟ್ ಫುಲ್ ಇಯರ್ ರೆವೆನ್ಯೂ ಗ್ರೋತ್ ಇನ್ ದ ರೇಂಜ್ ಆಫ್ 1% to 3% ಫ್ರಮ್ ಇಟ್ಸ್ ಪ್ರಯರ್ ಫೋರ್ಕಾಸ್ಟ್ ಆಫ್ 2% to 5%. ಮುಂಚೆ 2-5% ಫೋರ್ಕಾಸ್ಟ್ ಕೊಟ್ಟಿತ್ತು, ಈಗ ಅದನ್ನ ಲೋಯರ್ ಮಾಡಿ 1-3% ಅಂತ ಹೇಳ್ತಿದ್ದಾರೆ. ಇಲ್ಲಿ ಗ್ರೋತ್ ಇದೆ, ನೆಗೆಟಿವ್ ಏನಾಗ್ತಿಲ್ಲ. ಆದರೆ 2-5% ಇದ್ದದನ್ನ 1-3% ಇಳಿಸಿದ್ದಾರೆ. ಇದು ಅಕ್ಸೆಂಚರ್ ನ ಡೌನ್ ಫಾಲ್ಗೂ ಕೂಡ ಕಾರಣ ಆಯ್ತು. ನಂತರ ನಮ್ಮ IT ಸೆಕ್ಟರ್ ನ ಸ್ಟಾಕ್ ಗಳ ಡೌನ್ ಫಾಲ್ಗೂ ಕೂಡ ಕಾರಣ ಆಯ್ತು. ಯಾಕಂದ್ರೆ ಅಕ್ಸೆಂಚರ್ ಒನ್ ಆಫ್ ದ ಲೀಡಿಂಗ್ IT ಕಂಪನಿ. ಜೊತೆಗೆ ನೀವು ವರ್ಲ್ಡ್ ವೈಡ್ ಡೇಟಾ ತಗೊಂಡ್ರೆ ನಂಬರ್ 1 IT ಸ್ಟಾಕ್, ನಂಬರ್ 2 ನಮ್ಮ TCS ಬರುತ್ತೆ. ಸೊ ವರ್ಲ್ಡ್ ವೈಡ್ ನಂಬರ್ 1 IT ಸ್ಟಾಕ್. ಸೊ IT ಸ್ಟಾಕ್ ನ ಎಸ್ಪೆಷಲಿ ನಂಬರ್ 1 ಸ್ಟಾಕ್ ನ ಪರ್ಫಾರ್ಮೆನ್ಸ್ ಹೇಗಿರುತ್ತೋ ಅದೇ ರೀತಿ ಬೇರೆ ಕಂಪನಿಗಳ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುತ್ತೆ ಮಾರ್ಕೆಟ್ ಇನ್ ದ ಸೆನ್ಸ್ ಮಾರ್ಕೆಟ್ ಪ್ಲೇಯರ್ಸ್ ಅಥವಾ ಅನಲಿಸ್ಟ್. ಯಾಕಂದ್ರೆ ನಂಬರ್ 1
ಪ್ಲೇಯರೇ ಈ ರೀತಿ ಪರ್ಫಾರ್ಮ್ ಮಾಡಿದಾಗ ನಂಬರ್ 2 ನಂಬರ್ 3 ನಲ್ಲಿರೋರು ಇನ್ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು, ಅವರು ಕೂಡ ಅದೇ ರೀತಿ ಪರ್ಫಾರ್ಮ್ ಮಾಡಬಹುದು ಅಥವಾ ಅದಕ್ಕಿಂತ ಅಂಡರ್ ಪರ್ಫಾರ್ಮೆನ್ಸ್ ಇರಬಹುದು ಅನ್ನೋ ಅಂತ ಓಪ್ಸ್ ಮೇಲೆ ಐಟಿ ಸೆಕ್ಟರ್ ಅಲ್ಲಿ ಈ ರೀತಿಯ ಕರೆಕ್ಷನ್ ಇವತ್ತು ನೋಡ್ಲಿಕ್ಕೆ ಕಂಡು ಬಂದಿದೆ. ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ಈ ಆರ್ಟಿಕಲ್ ಅಲ್ಲಿ. ನಾವು ಕೆಲವೊಂದು ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು, ಅಕ್ಸೆಂಚರ್ ಹ್ಯಾಸ್ ಆಲ್ಸೋ ಫೋರ್ಕಾಸ್ಟ್ ಥರ್ಡ್ ಕ್ವಾರ್ಟರ್ ರೆವೆನ್ಯೂ ಇನ್ ದ ರೇಂಜ್ ಆಫ್ 16.25 ಬಿಲಿಯನ್ ಟು 16.85 ಬಿಲಿಯನ್ ಬಿಲೋ ಎಸ್ಟಿಮೇಟ್ ಆಫ್ 17.01 ಬಿಲಿಯನ್. ಮುಂಚೆದು 17.01 ಬಿಲಿಯನ್ ಇತ್ತು ಎಸ್ಟಿಮೇಷನ್ಸ್, ಈಗ ಅದನ್ನ 16.25 ಇಂದ 16.85 ಗೆ ಇಳಿಸಿದ್ದಾರೆ. ಜೊತೆಗೆ ನ್ಯೂ ಬುಕಿಂಗ್ಸ್ ಎ ಕೀ ಇಂಡಿಕೇಟರ್ ಫಾರ್ ಫ್ಯೂಚರ್ ರೆವೆನ್ಯೂ ಫೆಲ್ 2%. ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನ್ಯೂ ಬುಕಿಂಗ್ಸ್ ಬಂದ್ರೆ ತಾನೇ ನೆಕ್ಸ್ಟ್ ಕ್ವಾರ್ಟರ್ ಅಲ್ಲಿ ನಂಬರ್ಸ್ ಹೇಗಿರ್ಬೋದು ಅನ್ನೋದು ಗೊತ್ತಾಗೋದು. ಸೊ ಇಲ್ಲಿ 2% ಡೌನ್ ಆಗಿದೆ, ಅದು ಕೂಡ ಇಂಡಿಕೇಶನ್ ಕೊಡ್ತಾ ಇದೆ. ಆ ಎಲ್ಲ ಇಂಡಿಕೇಶನ್ಸ್ ಇಟ್ಕೊಂಡೆ ಕಂಪನಿ ರೆವೆನ್ಯೂ ಗೈಡೆನ್ಸ್ ಅನ್ನ ಡೌನ್ ಮಾಡಿರೋದು. ಇಲ್ಲಾಂದ್ರೆ ಕಂಪನಿಗೆ ಬುಕಿಂಗ್ಸ್ ಬರ್ತಾ ಇದೆ ಅಂತಂದ್ರೆ ಅಬ್ವಿಯಸ್ಲಿ ಡೌನ್ ಮಾಡ್ತಾನೆ ಇರಲಿಲ್ಲ. ಹಾಗೆ ಮೀಡಿಯಾ ಅಂಡ್ ಟೆಕ್ನಾಲಜಿ ಸೆಗ್ಮೆಂಟ್ 8% ಡೌನ್ ಆಗಿದೆ. ಜೊತೆಗೆ ಈಗಿನ ರಿಸಲ್ಟ್ ಅನ್ನ ನೋಡಿದ್ರೆ $15.8 ಬಿಲಿಯನ್ ಅನೌನ್ಸ್ ಮಾಡಿದೆ ಕಂಪನಿ ರೆವಿನ್ಯೂ ನಲ್ಲಿ. ಹಾಗೆ ಅನಲಿಸ್ಟ್ ಎಸ್ಟಿಮೇಷನ್ಸ್ ಏನಿತ್ತು $15.84 ಬಿಲಿಯನ್ ಇತ್ತು, ಬಟ್ ಅಂತ ದೊಡ್ಡ ಡೌನ್ ಫಾಲ್ ಇಲ್ಲ. 84 ಇತ್ತು, 80 ಬಂದಿದೆ, 10ನೇ ಬಂದಿದೆ, ಬಟ್ ಫ್ಯೂಚರ್ ಗೈಡೆನ್ಸ್ ಡೌನ್ ಆಗಿದೆ. ನಂತರ ಅಕ್ಸೆಂಚರ್ ಈಸ್ ಸೆಟ್ ಟು ಬುಕ್ $450 million ಇನ್ ಸಿವರೆನ್ಸ್ ರಿಲೇಟೆಡ್ ಕಾಸ್ಟ್ ದಿಸ್ ಫಿಸ್ಕಲ್ ಇಯರ್ ಆಫ್ಟರ್ ರೆಕಾರ್ಡಿಂಗ್ $1.1 ಬಿಲಿಯನ್ ದ ಪ್ರೀವಿಯಸ್ ಇಯರ್ ವೆನ್ ಇಟ್ ಸೆಡ್ ಇಟ್ ಕುಡ್ ಕಟ್ ಅರೌಂಡ್ 19,000 ಜಾಬ್ಸ್ ಆರ್ 2.5% ಆಫ್ ಇಟ್ಸ್ ವರ್ಕ್ ಫೋರ್ಸ್. ಅಂದ್ರೆ ಜಾಬ್ ಕಟ್ಸ್ ಬಗ್ಗೆ ಕೂಡ ನಿರ್ಧಾರವನ್ನ ತಗೊಂಡಿದೆ. ಇದು ಕೂಡ ಅಗೇನ್ ಎಕನಾಮಿಕ್ ವೈಸ್ ನೆಗೆಟಿವ್ ಇಂಡಿಕೇಟರ್ ಆಗುತ್ತೆ. ಸೊ ಇದೆಲ್ಲಾನು ಪಾಯಿಂಟ್ ಗಳನ್ನ ನೋಡಿದ್ಮೇಲೆನೆ ಐಟಿ ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಇವತ್ತು ಡೌನ್ ಫಾಲ್ ಕಂಡು ಬಂದಿರೋದು. ಹಾಗಾದ್ರೆ ನೆಕ್ಸ್ಟ್ ಐಟಿ ಕಂಪನಿಗಳಲ್ಲಿ ಏನ್ ಮಾಡೋದು, ಸೊ ಯಾವಾಗ ಇಲ್ಲಿ ರಿಕವರಿ ಬರ್ಬೋದು ಆ ವಿಚಾರಕ್ಕೆ ನಾವು ಬರೋದಾದ್ರೆ, ಖಂಡಿತ ಇಲ್ಲಿ ರಿಕವರಿ ನಾವು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದ್ರೆ ಫೆಡ್ ರೇಟ್ ಕಟ್ಸ್ ಅನ್ನ ಸ್ಟಾರ್ಟ್ ಮಾಡಿದಾಗ. ಸೊ ಈಗ ಇನ್ನು ಕೂಡ ಅನ್ಸರ್ಟೈನ್ ಸಿಚುಯೇಷನ್ ಇದೆ, ಯಾವುದೇ ಕನ್ಫರ್ಮೇಶನ್ ಇಲ್ಲ ಫೆಡ್ ಯಾವಾಗ ರೇಟ್ ಕಟ್ ಮಾಡಬಹುದು ಅಂತ. ಸೊ ಕೆಲವರು ಕಟ್ ಆಗ್ಬೋದು ಅಂತಾರೆ, ಜೂನ್ ಅಲ್ಲಿ ಆಗ್ಬೋದು ಅಂತಾರೆ, ಕೆಲವು ಅನಲಿಸ್ಟ್ ಅಗ್ರೆಸಿವ್ ಆಗಿ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತಾರೆ. ಸೊ ಸಾಕಷ್ಟು ಮಿಕ್ಸ್ ಅಪ್ ಕಂಡು ಬರ್ತಾ ಇದೆ. ಫೆಡ್ ಏನೋ ಮೊನ್ನೆ ಕಮೆಂಟ್ರಿನಲ್ಲಿ ಸ್ವಲ್ಪ ಮಟ್ಟಿಗೆ ಡೋವಿಶ್ ಒಪಿನಿಯನ್ ಕೊಟ್ಟಿದೆ. ಸೊ ಅದನ್ನ ನೋಡಿದಾಗ ನಾವು ಜೂನ್ ಇಂದ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ರೀತಿ ಸಿಗ್ನಲ್ಸ್ ಬರುತ್ತೆ. ಬಟ್ ಸ್ಟಿಲ್ ಬರುವಂತ ಡೇಟಾ ಮೇಲೆ ಡಿಪೆಂಡ್ ಆಗುತ್ತೆ ಅಗೇನ್ ಫೆಡರಲ್ ರಿಸರ್ವ್. ಯಾವುದೇ ಕಾರಣಕ್ಕೂ ರಿಸ್ಕ್ ತಗೊಳಕ್ ಅವರು ಕೂಡ ರೆಡಿ ಇಲ್ಲ. ರಿಸ್ಕ್ ತಗೊಂಡ್ ಮುಂದೆ ಹೋದ್ರೆ ಮತ್ತೆ ಇನ್ಫ್ಲೇಷನ್ ಅಲ್ಲಿ ದೊಡ್ಡ ಬದಲಾವಣೆಗಳಾದ್ರೆ ಅಗೇನ್ ರೇಟ್ ಹೈಕ್ ಮಾಡಬೇಕಾಗುತ್ತೆ. ಹಾಗಾಗಿ ವೆಯ್ಟ್ ಅಂಡ್ ವಾಚ್ ಪಾಲಿಸಿಯನ್ನ ಫೆಡರಲ್ ರಿಸರ್ವ್ ಕೂಡ ಬಳಸ್ತಾ ಇದೆ. ಇದು ಎಲ್ಲಿವರೆಗೂ ಇರುತ್ತೋ ಇದೇ ರೀತಿ ಅನ್ಸರ್ಟೈನ್ ಕಂಡೀಷನ್, ಅಲ್ಲಿವರೆಗೂ ಕೂಡ ಐಟಿ ಸೆಕ್ಟರ್ ನಲ್ಲಿ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಯಾಕೆ ಅಂತಂದ್ರೆ ಒನ್ಸ್ ರೇಟ್ ಕಟ್ಸ್ ಶುರುವಾಯಿತು ಅಂತಂದ್ರೆ ಆಗ ಲಿಕ್ವಿಡಿಟಿ ಸಿಗುತ್ತೆ ಕಂಪನಿಗಳಿಗೂ ಕೂಡ, ಕಡಿಮೆ ರೇಟ್ಸ್ ಅಲ್ಲಿ ಲೋನ್ಸ್ ಸಿಗಬಹುದು. ಸೊ ಬೇರೆ ಬೇರೆ ರೀತಿಯಲ್ಲಿ ಲಿಕ್ವಿಡಿಟಿ ಪ್ರೊವೈಡ್ ಆಗುತ್ತೆ. ಸೊ ಆಗ ಎಕ್ಸ್ಟ್ರಾ ಸ್ಪೆಂಡಿಂಗ್ ಕಡೆ ಗಮನ ಕೊಡ್ತವೆ ಕಂಪನಿಗಳು. ಸೊ ಈಗ ಏನಾಗುತ್ತೆ, ಇಂಪಾರ್ಟೆಂಟ್ ಏನಿದೆ ಅವಕ್ಕೆ ಮಾತ್ರ. ಫಾರ್ ಎಕ್ಸಾಂಪಲ್ ಸಿಂಪಲ್ ಉದಾಹರಣೆ ಕೊಡೋದಾದ್ರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂತಂದ್ರೆ ಏನ್ ಮಾಡ್ತೀವಿ ನಾವು, ಅಟ್ಲೀಸ್ಟ್ ಊಟ ಬಟ್ಟೆಗೆ ಮಾತ್ರ ಆದ್ರೆ ಸಾಕಪ್ಪ ಅಂತ ಅಷ್ಟಕ್ಕೆ ಖರ್ಚು ಮಾಡ್ತೀವಿ. ನಮ್ಮ ಹತ್ರ ಜಾಸ್ತಿ ದುಡ್ಡು ಇದ್ದಾಗ ಏನ್ ಮಾಡ್ತೀವಿ, ಲಕ್ಸುರಿ ವಸ್ತುಗಳನ್ನ ಪರ್ಚೇಸ್ ಮಾಡ್ತೀವಿ. ಹೀಗೆ ಕಂಪನಿಗಳು ಕೂಡ ಅವ್ರೇನಾದ್ರೂ ಎಕ್ಸ್ಟ್ರಾ ಖರ್ಚು ಮಾಡಬೇಕು, ಎಕ್ಸ್ಟ್ರಾ ಸ್ಪೆಂಡಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಲಿಕ್ವಿಡಿಟಿ ಇರಬೇಕು, ಹಣ ಇರಬೇಕು. ಇಲ್ಲ ಅಂತಂದ್ರೆ ಯಾವ್ದು ರಿಕ್ವೈರ್ಮೆಂಟ್ ಇದೆಯೋ, ಬ್ಯಾಡ್ಲಿ ರಿಕ್ವೈರ್ಮೆಂಟ್ ಯಾವ್ದಿರುತ್ತೋ ಅಂತಹ ಸರ್ವಿಸ್ ಮಾತ್ರ ತಗೊಳ್ತಾರೆ, ಉಳಿದಂತವನ್ನ ಪಕ್ಕಕ್ಕೆ ಇಡ್ತಾರೆ. ಸೊ ಈಗ ಆಗ್ತಿರೋದೇ ಐಟಿ ಸೆಕ್ಟರ್ ಅಲ್ಲೇ ಕುಂಟ್ತಾ ಇರೋದು. ಸೊ ಒನ್ಸ್ ರೇಟ್ ಕಟ್ ಸೈಕಲ್ ಶುರುವಾಯ್ತು ಅಂತಂದ್ರೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ರೇಟ್ ಕಟ್ಸ್ ಶುರುವಾಗಬೇಕು ಅಂತಂದ್ರೆ ರೇಟ್ ಕಟ್ಸ್ ಆಗೋ ದಿನದವರೆಗೂ ಸ್ಟಾಕ್ ಗಳೇನು ವೇಟ್ ಮಾಡೋದಿಲ್ಲ, ಅದಕ್ಕಿಂತ ಮುಂಚೆನೆ ರಿಕವರಿ ಕಂಡು ಬರುತ್ತೆ. ಯಾಕಂದ್ರೆ ಸಿಗ್ನಲ್ಸ್ ಗೊತ್ತಾಗ್ತಾ ಇರುತ್ತೆ. ಒನ್ಸ್ ಏನಾದ್ರು ನೆಕ್ಸ್ಟ್ ಮಂತ್ ಇನ್ಫ್ಲೇಷನ್ ಡೇಟಾದಲ್ಲಿ ಫೋರ್ಕಾಸ್ಟ್ ಗಿಂತ ಕಡಿಮೆ ಬಂತು ಅಂತಂದ್ರೆ ಸೊ ಅಲ್ಲೇ ರ್ಯಾಲಿ ಶುರುವಾಗ್ಬಿಡುತ್ತೆ. ಸೊ ಈಗ ಪೂರ್ತಿ ಗಮನ ಇರೋದು ಇನ್ಫ್ಲೇಷನ್ ಮೇಲೆ. ಮಾರ್ಚ್ ಇನ್ಫ್ಲೇಷನ್ ಡೇಟಾ ಏನ್ ಹೇಳುತ್ತೆ, ಏಪ್ರಿಲ್ ಇನ್ಫ್ಲೇಷನ್ ಡೇಟಾ ಏನ್ ಹೇಳುತ್ತೆ, ಅದ್ರ ಮೇಲೆ ಜೂನ್ ಡಿಸಿಷನ್ ಡಿಪೆಂಡ್ ಆಗುತ್ತೆ. ಹಾಗಾಗಿ ಒನ್ಸ್ ಡೇಟಾಗಳು ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬರಕ್ಕೆ ಶುರುವಾಯಿತು ಅಂತಂದ್ರೆ ಇನ್ಫ್ಲೇಷನ್ ಡೇಟಾ, ಸೊ ಆಬ್ವಿಯಸ್ಲಿ ಅಲ್ಲಿಂದ ರಿಕವರಿ ಸ್ಟಾರ್ಟ್ ಆಗುತ್ತೆ ಐಟಿ ಕಂಪನಿಗಳಲ್ಲಿ. ಸೊ ಹಾಗಾದ್ರೆ ಈಗ ಏನ್ ಮಾಡಬೇಕು? ಸೊ ಖಂಡಿತ ಏನು ಮಾಡುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ನಾವು ಒಬ್ಬರು ಅನಲಿಸ್ಟ್ ಹೇಳಿರುವಂತ ಮಾತನ್ನ ನೋಡಬಹುದು, ಸಂದೀಪ್ ಅಗರ್ವಾಲ್, ಟೈಮ್ ಟು ಅಕ್ಯುಮುಲೇಟ್ ಅಂತಾರೆ. ಅಂದ್ರೆ ಈ ಕರೆಕ್ಷನ್ ಬಳಸ್ಕೊಂಡು ಅಕ್ಯುಮುಲೇಟ್ ಮಾಡಬಹುದು ಅಂತಾರೆ. ಇದು ಇವ್ರು ಯಾರಪ್ಪ ಅಂತಂದ್ರೆ ಫಂಡ್ ಮ್ಯಾನೇಜರ್ ಅಂಡ್ ಕೋ ಫೌಂಡರ್ ಆಫ್ ಸೋವಿಲೋ ಇನ್ವೆಸ್ಟ್ಮೆಂಟ್ ಮ್ಯಾನೇಜರ್ಸ್. ಇದೆಲ್ಲಾನು ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್. ಶಾರ್ಟ್ ಟರ್ಮ್ ಅಂದ್ರೆ ಆಲ್ಮೋಸ್ಟ್ 2021 ಇಂದ ಕೂಡ ಐಟಿ ಕಂಪನಿಗಳ ಪರ್ಫಾರ್ಮೆನ್ಸ್ ಹಿಂಗೆ ಇದೆ. ನೀವು 5 years ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, 2022 ಜನವರಿ ಅಲ್ಲಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಸೊ ಕೆಲವು ಸಲ ಈಗಾಗುತ್ತೆ, ಅಲ್ಲಿಂದ ಕೂಡ ಇನ್ಫ್ಲೇಷನ್ ಸಮಸ್ಯೆ ಶುರುವಾಯಿತು, ರೇಟ್ ಹೈಕ್ ಶುರುವಾಯಿತು. ಸೊ ಅವಾಗಿಂದ ಕೂಡ ಇವುಗಳು ಸ್ಟ್ರಗಲ್ ಮಾಡ್ತಿದ್ದಾವೆ. ಬಟ್
ಇದೆಲ್ಲನೂ ಕೂಡ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಪ್ರತಿ ಸ್ಟಾಕ್ ಅಲ್ಲೂ ಕೂಡ ಬರುತ್ತೆ, ಪ್ರತಿ ಸೆಕ್ಟರ್ ಅಲ್ಲೂ ಬರುತ್ತೆ. ಯಾವುದೇ ಸೆಕ್ಟರ್ ಕೂಡ ಇದಕ್ಕೆ ಹೊರತಾಗಿರೋದಿಲ್ಲ. ಇವತ್ತಲ್ಲ ನಾಳೆ ಇಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುತ್ತೆ, ಒಳ್ಳೆ ರಿಕವರಿ ಕಂಡು ಬರುತ್ತೆ. ಆದ್ರೆ ಸಮಯ ಕೊಡಬೇಕು ಅಷ್ಟೇ. ಜೊತೆಗೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳು ಸಿಕ್ಕಾಗ ಅಕ್ಯುಮುಲೇಷನ್ ಕೂಡ ಮಾಡಬೇಕು. ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಅಕ್ಯುಮುಲೇಷನ್ ಮಾಡಬೇಕು. ಶಾರ್ಟ್ ಟರ್ಮ್ ಅಲ್ಲಿ ನಮಗೆ 10% 30% ಸಿಗುತ್ತೆ ಅಂತ ಅಕ್ಯುಮುಲೇಟ್ ಮಾಡೋದಲ್ಲ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು. ಯಾಕೆಂತಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಇನ್ನು 6 ತಿಂಗಳು ಬೇಕಾದ್ರೂ ಮುಂದಕ್ಕೆ ಹೋಗ್ಬೋದು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ. ಹಾಗಾಗಿ ನಾವು ಯಾವ್ದನ್ನು ಹೀಗೆ ಆಗುತ್ತೆ ಅಂತ ಹೇಳಿಕ್ ಆಗೋದಿಲ್ಲ. ಬಟ್ ಲಾಂಗ್ ಟರ್ಮ್ ಅಲ್ಲಿ ಹೇಳೋದಾದ್ರೆ ಖಂಡಿತ ಹೇಳ್ಬೋದು ಒಳ್ಳೆ ಸ್ಟಾಕ್ ಗಳು ಪಕ್ಕಾ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತವೆ ಅಂತ. ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಆಗ್ಬೋದು, TCS ಆಗ್ಬೋದು, HCL ಟೆಕ್, ವಿಪ್ರೋ ಏನಿಗೆಲ್ಲ ಕವರ್ ಮಾಡಿದೆ. ನಾವಿನ್ನು ನಿಫ್ಟಿ IT ಇಂಡೆಕ್ಸ್ ಅನ್ನು ಓಪನ್ ಮಾಡಿದ್ರೆ ಒಂದೇ ಶೀಟ್ ಅಲ್ಲೆಲ್ಲ ಕಂಡು ಬರುತ್ತೆ. ಸೊ ಇಲ್ಲಿರುವಂತ ಎಲ್ಲ ಸ್ಟಾಕ್ ಗಳು ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತವೆ, ಯಾವ ವೀಕ್ ಇರುವಂತವಲ್ಲ. ಸ್ಟಡಿ ಮಾಡಬಹುದು. ಜೊತೆಗೆ ಇವಲ್ದೆ ಬೇರೆ IT ಕಂಪನಿಗಳನ್ನು ಕೂಡ ಸ್ಟಡಿ ಮಾಡಬಹುದು, ಅದರಲ್ಲಿ ಏನ್ ತಪ್ಪಿಲ್ಲ. ಬಟ್ ಫಂಡಮೆಂಟಲ್ಸ್ ಎಲ್ಲಿ ಸ್ಟ್ರಾಂಗ್ ಇದೆಯೋ ಅಂತಹ ಕಡೆ ಇನ್ವೆಸ್ಟ್ ಮಾಡಿ. ಈಗಲಾದ್ರೂ ಇನ್ವೆಸ್ಟ್ ಮಾಡಿ ಅಥವಾ ವೆಯ್ಟ್ ಮಾಡಿ, ರಿಕವರಿ ಸ್ಟಾರ್ಟ್ ಆಗೋಗಾದ್ರೂ ಇನ್ವೆಸ್ಟ್ ಮಾಡಿ, ಯಾವಾಗಾದ್ರೂ ಇನ್ವೆಸ್ಟ್ ಮಾಡಿ. ಆದ್ರೆ ಫಂಡಮೆಂಟಲ್ಸ್ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿ ಇನ್ವೆಸ್ಟ್ ಮಾಡಿ. ಜೊತೆಗೆ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡಿ. ಶಾರ್ಟ್ ಟರ್ಮ್ ಬಗ್ಗೆ ಏರುಪೇರುಗಳಾದಾಗ ತಲೆ ಕೆಡಿಸ್ಕೊಳ್ಬೇಡಿ. ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋದಾದ್ರೆ ಖಂಡಿತ ಸ್ಟಡಿ ಮಾಡಬಹುದು IT ಕಂಪನಿಗಳನ್ನ. ಜೊತೆಗೆ ಇನ್ನೇನ್ ಮಾರ್ಚ್ ಮುಗಿತಾ ಬಂತು, ರಿಸಲ್ಟ್ ಸೀಸನ್ ಶುರುವಾಗುತ್ತೆ. ಸೊ ರಿಸಲ್ಟ್ ಅನ್ನ ನೋಡ್ಕೊಂಡು ಕೂಡ ನೀವು ಡಿಸಿಷನ್ ತಗೊಳ್ಬಹುದು. ಯಾಕಂದ್ರೆ ರಿಸಲ್ಟ್ ಅಲ್ಲಿ ಏರುಪೇರಾದಾಗ ಇಮಿಡಿಯೇಟ್ಲಿ ಕರೆಕ್ಷನ್ ಕೂಡ ಕಂಡು ಬರುತ್ತೆ. ಈಗಾಗಲೇ ನಾವು ನೋಡೋದಾದ್ರೆ ಇನ್ಫೋಸಿಸ್ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಮಾಡಿದೆ. 18 ಏಪ್ರಿಲ್ 2024ಕ್ಕೆ ರಿಸಲ್ಟ್ ಬರುತ್ತೆ. ಅದಕ್ಕೆ ಮುಂಚೆ TCS ಬರುವಂತ ಚಾನ್ಸಸ್ ಇರುತ್ತೆ. ಇನ್ನೂ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ. ಬಟ್ ಮೋಸ್ಟ್ ಆಫ್ ದ ಟೈಮ್ ಇನ್ಫೋಸಿಸ್ ಗಿಂತ ಮುಂಚೆ ಬರುತ್ತೆ. ಬಟ್ ಲಾಸ್ಟ್ ಕ್ವಾರ್ಟರ್ ಅಲ್ಲಿ Q3 ರಿಸಲ್ಟ್ 2 ಒಂದೇ ದಿನ ಬಂದಿದ್ವು. ಇನ್ಫೋಸಿಸ್ ಹಾಗೂ TCS 2 ಒಂದೇ ದಿನ ರಿಸಲ್ಟ್ ಕೊಟ್ಟಿದ್ವು. ಸೊ ಈ ಸಲ ಕೂಡ ಅದೇ ರೀತಿ ಕೊಡಬಹುದು. TCS ಪ್ರತಿ ಸಲ ತರ ಇನ್ಫೋಸಿಸ್ ಗಿಂತ ಮುಂಚೆ ಕೂಡ ಕೊಡಬಹುದು. ಹಾಗೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಕೂಡ ಈಗಾಗಲೇ ಅನೌನ್ಸ್ ಮಾಡಿದೆ 22ನೇ ತಾರೀಕು. ಎಂಫೋಸಿಸ್ ಕೂಡ 25ನೇ ತಾರೀಕು ಕೊಡ್ತಾ ಇದೆ. HCL ಟೆಕ್ ಕೂಡ 26ನೇ ತಾರೀಕು ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ. ಕೋಫೋರ್ಜ್ 2 ಮೇಗೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡ್ತಾ ಇದೆ. ಇವುಗಳ ರಿಸಲ್ಟ್ ಅನ್ನ ನೋಡಿ ಕೂಡ ನೀವು ಡಿಸಿಷನ್ ತಗೊಳ್ಬಹುದು. ಯಾಕಂದ್ರೆ ರಿಸಲ್ಟ್ ಚೆನ್ನಾಗಿದ್ರೆ ಅಬ್ವಿಯಸ್ಲಿ ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಬಂದ್ರೆ ಒಳ್ಳೆ ರ್ಯಾಲಿ ಕಂಡು ಬರ್ಬೋದು. ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿಲ್ಲ ಅಂತಂದ್ರೆ ಒಳ್ಳೆ ಡೌನ್ ಫಾಲ್ ಕೂಡ ಕಂಡು ಬರ್ಬೋದು. ಅದರ ನಂತರ ಕೂಡ ಬೇಕಿದ್ರೆ ನೀವು ಡಿಸಿಷನ್ ತಗೊಳ್ಬಹುದು. ಅದು ಕೂಡ ಗುಡ್ ಮೂವ್ ಆಗುತ್ತೆ ಈ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ. ಸೊ ಒಳ್ಳೆ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ನಿಮ್ಮ ರಡಾರ್ ಇಟ್ಕೊಂಡು ಸ್ಟಡಿ ಮಾಡಿ. ಜೊತೆಗೆ ರಿಸಲ್ಟ್ ವೇಟ್ ಮಾಡಿ. ರಿಸಲ್ಟ್ ನೋಡಿ ಕೂಡ ಡಿಸೈಡ್ ಮಾಡಬಹುದು. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.